ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಪ್ರೀತಿಯ ಆದಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ರೈತ ಬಾಂಧವರೇ, ಈ ವಿಡಿಯೋನ ಪ್ರತಿಯೊಬ್ಬ ರೈತರು ನೋಡ್ಲೇಬೇಕಾದಂತ ವಿಡಿಯೋ ಇದಾಗಿರುತ್ತೆ. ನೋಡಿದ ಮೇಲೆ ಇನ್ನೊಬ್ಬ ರೈತರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಯಾಕಪ್ಪ ಈ ವಿಡಿಯೋ ಅಷ್ಟೊಂದು ವಿಶೇಷತೆ ಅಂತಂದ್ರೆ, ನಮ್ಮ ಜಮೀನಲ್ಲಿರುವ ಮಣ್ಣಿನ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿರುತ್ತೆ. ನಮ್ಮ ಫಲವತ್ತತೆ ಮಣ್ಣು ಸವಳ ಮಣ್ಣಾಗಿ ಹೇಗೆ ಕನ್ವರ್ಟ್ ಆಗುತ್ತೆ, ನಾವು ಮಾಡೋ ತಪ್ಪುಗಳೇನು, ನಮ್ಮ ಮಿಸ್ಟೇಕ್ ಇಂದ ಮಣ್ಣು ಹೇಗೆ ಹಾಳಾಗುತ್ತೆ ಮತ್ತು ಸವಳಾಗಿ ಕನ್ವರ್ಟ್ ಆಗುತ್ತೆ, ಸವಳ ಮಣ್ಣನ್ನ ಮತ್ತೆ ಫಲವತ್ತತೆ ಮಣ್ಣನ್ನಾಗಿ ಹೇಗೆ ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿರುತ್ತೆ. ಹಾಗಾಗಿ ತಪ್ಪದೆ ಪೂರ್ತಿ ವಿಡಿಯೋ ನೋಡ್ರಿ ಅಂತ ಕೇಳ್ತಾ ಇದ್ದೀನಿ. ಈ ವಿಡಿಯೋನ ನಾನು ನಮ್ಮ ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಕೃಷಿ ಮೇಳದಲ್ಲಿ ಡಾಕ್ಟರ್ ಎರೇಗೌಡ್ರು ಕೃಷಿ ಸಂಶೋಧನೆ ವಿಜ್ಞಾನಿಗಳು ಇವ್ರ ಹತ್ರ ನಾನು ಸಂದರ್ಶನ ಮಾಡಿರ್ತೇನೆ. ಫಲವತ್ತತೆ ಮಣ್ಣು ಸವಳ ಭೂಮಿಯಾಗಿ ಹೇಗೆ ಕನ್ವರ್ಟ್ ಆಗುತ್ತೆ, ಅದಕ್ಕೆ ನಾವು ಹೇಗೆ ಪ್ರಿಕಾಷನ್ಸ್ ತಗೋಬೇಕು ಅಂತ ಸಂಪೂರ್ಣ ಪಿನ್ ಟು ಪಿನ್ ಮಾಹಿತಿಯನ್ನ ಅವರು ಕೊಟ್ಟಿರ್ತಾರೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇನ್ನೊಬ್ಬ ರೈತರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಯಾರಾದ್ರೂ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಿ ಅಂತ ಕೇಳ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ. ನನ್ನ ಹೆಸರು ಕರೇಗೌಡ್ರು ಅಂತ. ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಾನು ಮುಖ್ಯ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸವಳು ಮಣ್ಣಿನ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಎಲ್ಲಾ ರೈತರಿಗೆ ಕೊಡ್ಲಿಕ್ಕೆ ನಾವು ಹಾಕಿದೀವಿ. ಬಹಳಷ್ಟು ರೈತರು ಇದು ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ಜಿಪ್ಸಮ್ ಅನ್ನು ಎಲ್ಲಾ ಕಡೆ ಹಾಕ್ಬಾರ್ದು. ಇದು ಹಾಕೋದ್ರಿಂದ ಇನ್ನು ತೊಂದರೆ ಭಾಗದ ರೈತರನ್ನ ನಾನು ಬಹಳಷ್ಟು ಜನ ನೋಡಿದ್ದೀನಿ. ಏನಂತಂದ್ರೆ ಈ ಹತ್ತಿ ಬೆಳೆ ಆಗಿರ್ಬೋದು, ಭತ್ತ ಆಗಿರ್ಬೋದು, ಅದನ್ನೆಲ್ಲ ರಾಶಿ ಆದ್ಮೇಲೆ ಕಣ ಆದ್ಮೇಲೆ ಸುಡುವಂತ ಒಂದು ಪದ್ಧತಿ ಇದೆ ಸರ್. ಬೆಂಕಿ ಹಚ್ಚುವಂತ ಸಾಧನ. ಅದರಿಂದ ಮಣ್ಣಿಗೆ ಏನ್ ಎಫೆಕ್ಟ್ ಇದೆ? 4G ಕೊಡೋದಕ್ಕೆ ಬೇಕಾದಷ್ಟು ಕಂಪನಿ ಹುಡ್ಕೊಂಡ್ ಬರ್ಬೋದು, ಆದ್ರೆ ಭೂಮಿ ಮೇಲಿರೋ ಪ್ರತಿಯೊಬ್ರು ಹೊಟ್ಟೆ ತುಂಬಸಕ್ಕೆ ನಮ್ ರೈತನ ಕೈಯಲ್ಲಿ ಮಾತ್ರ ಸಾಧ್ಯ. ಈ ವಿಡಿಯೋ ನನ್ನ ಪ್ರತಿಯೊಬ್ಬ ರೈತ ಬಾಂಧವರಿಗೆ ಸಮರ್ಪಣೆ. ಬನ್ನಿ ಅವ್ರ ಹತ್ರ ನಾವು ಮಾತಾಡ್ಸೋಣ ಅಂತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ರೀ ಸರ್, ತಮ್ಮ ಹೆಸರು? ನನ್ನ ಹೆಸರು ಕರೇಗೌಡ್ರು ಅಂತ. ಕರೇಗೌಡ್ರು. ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಾನು ಮುಖ್ಯ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ತುಂಬಾ ಒಳ್ಳೆಯದು ಸರ್. ಸರ್, ಇವತ್ತು 2026 ಕೃಷಿ ಮೇಳ ನಡೀತಾ ಇದೆ. ಇಲ್ಲಿ ಒಂದು ಸ್ಟಾಲ್ ಹಾಕಿದ್ದೀರಾ ಸರ್. ಈ ಸ್ಟಾಲಿನ ವಿಶೇಷತೆ ಏನು ಸರ್? ಈ ಸ್ಟಾಲಿನ ವಿಶೇಷತೆ ಏನು ಅಂತಂದ್ರೆ, ನಾವು ಸವಳು ಮಣ್ಣಿನ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಎಲ್ಲಾ ರೈತರಿಗೆ ಕೊಡ್ಲಿಕ್ಕೆ ನಾವು ಹಾಕಿದೀವಿ. ಇದರಲ್ಲಿ ನಾವು ಮುಖ್ಯವಾಗಿ ಇಲ್ಲಿ ನೋಡಿ, ಇದು ಕಪ್ಪು ಮಣ್ಣು. ಈಗ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಪ್ಪು ಮಣ್ಣು ಇದೆ. ಕಪ್ಪು ಮಣ್ಣಿನ ಗುಣ ಏನು ಅಂತಂದ್ರೆ, ನೀರನ್ನ ಹಿಡ್ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಇರುತ್ತೆ, ಆದ್ರೆ ನೀರನ್ನ ಬಿಟ್ಟುಕೊಡೋ ಸಾಮರ್ಥ್ಯ ಕಡಿಮೆ ಇರುತ್ತೆ. ಹಾಗಾಗಿ ಈ ಗುಣ ಇರೋದ್ರಿಂದ ಈ ಮಣ್ಣಿನಲ್ಲಿ ನಾವು ನೀರಾವರಿಯನ್ನ ಮಾಡಿದ್ರೆ ಅಥವಾ ನೀರನ್ನು ಬಿಟ್ರೆ ಅಥವಾ ನೀರನ್ನ ಹರಿಸಿದ್ರೆ, ಉದಾಹರಣೆಗೆ ನಮ್ಮ ಸೌಳು ನೀರು ಅಂತಂದ್ರೆ ಹಳ್ಳದ ನೀರು ಹೊಡಿತಿರ್ತಾರೆ ರೈತರು, ಅಥವಾ ಏನಂತಂದ್ರೆ ಬೋರ್ ನೀರು ಹೊಡಿತಾ ಇರ್ತಾರೆ. ಹಾಗಾಗಿ ಈ ನೀರನ್ನು ಹೊಡೆಯೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಮ್ಮ ಭೂಮಿ ಅಥವಾ ನಮ್ಮ ಕಪ್ಪು ಭೂಮಿ ಏನಾಗುತ್ತೆ, ಸೌಳಾಗುತ್ತೆ. ಈ ಸೌಳು ಭೂಮಿಯನ್ನ ಹಾಗಾದ್ರೆ ನಾವು ಹೆಂಗೆ ನಾವು ಇದನ್ನ ಕಡಿಮೆ ಮಾಡಬಹುದು, ಸುಧಾರಣೆ ಯಾವ ರೀತಿ ಮಾಡಬಹುದು? ಇದರಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ, ಈಗಾಗ್ಲೇ ಇಲ್ಲಿ ನೋಡಿ, ಇದು ಸೌಳು ಭೂಮಿ ಅಂತ ಹೇಳ್ತಾರೆ. ಹೌದು, ಇದು ನಮ್ಮ ಹಿರಿಯರು ಕೊಟ್ಟಿರ್ತಕ್ಕಂಥ ಭೂಮಿ. ಇದು ಕಪ್ಪು ಭೂಮಿ. ಹಿಂದೆ ನಮ್ಮ ಹಿರಿಯರು ಏನು ಅಂತಂದ್ರೆ, ಇದರಲ್ಲಿ ಜೋಳ ಬೆಳಿತಾ ಇದ್ರು, ಕುಸುಬೆ ಬೆಳಿತಾ ಇದ್ರು, ಮತ್ತೆ ಕುಸುಬೆ, ಗೋಧಿ ಮತ್ತು ಹತ್ತಿ ಬೆಳಿತಾ ಇದ್ರು. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಈ ಕಪ್ಪು ಮಣ್ಣಿಗೆ, ನಮ್ಮ ಸಂಶೋಧನೆ ಪ್ರಕಾರ ಈ ಕಪ್ಪು ಮಣ್ಣಿಗೆ ನೀರಾವರಿ ಮಾಡ್ಲೇಬಾರ್ದು ಅಂತ ಇದೆ. ಆದ್ರೂ ಕೂಡ ಈಗ ನಾವು ಇತ್ತೀಚಿನ ದಿನಗಳಲ್ಲಿ ನೀರಾವರಿಯನ್ನ ಮಾಡ್ತಾ ಇದ್ದೇವೆ. ಆದ್ರೂ ಕೂಡ ಈ ನೀರಾವರಿಯನ್ನ ನಾವು ಮಾಡಿದ್ರು ಕೂಡ ಈ ಸವಳು ಭೂಮಿಯನ್ನ ನಾವು ಹೇಗೆ ಸುಧಾರಣೆ ಮಾಡಬಹುದರ ಬಗ್ಗೆ ನಾನು ನಿಮಗೆ ಸಣ್ಣ ಮಾಹಿತಿಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರಲ್ಲಿ ಮುಖ್ಯವಾಗಿ ನೀವು ನೋಡ್ಬಹುದು, ಇದರಲ್ಲಿ ಬಿಳಿ ಬಿಳಿ ಪ್ಯಾಚಸ್ ಇದೆ. ಇದರಲ್ಲಿ ಬಿಳಿ ಬಿಳಿ ಪ್ಯಾಚಸ್ ಇದೆ. ಇದು ಯಾಕಾಗಿದೆ ಅಂತಂದ್ರೆ, ಒಂದು, ಈ ಕಪ್ಪು ಮಣ್ಣಿಗೆ ನೀರನ್ನು ಯಥೇಚ್ಛವಾಗಿ ಬಿಡೋದ್ರಿಂದ ಆಗುತ್ತೆ. ಮತ್ತೆ ಅದಲ್ಲದೆ ಏನು ಅಂತಂದ್ರೆ, ಈ ಉದಾಹರಣೆಗೆ ರೈತರು ಏನು ಅಂತಂದ್ರೆ ಹಳ್ಳದ ನೀರನ್ನ ಬಿಡ್ತಾ ಇರ್ತಾರೆ. ಈ ಹಳ್ಳದ ನೀರು ಬಿಡೋದ್ರಿಂದನೂ ಕೂಡ ಏನಾಗುತ್ತೆ, ಬಿಳಿ ಬಿಳಿ ಆಗುತ್ತೆ. ಈ ಹರಿಯೋ ನೀರಿಂದನೂ ಆಗುತ್ತೆ. ಹರಿಯ ನೀರಿಂದನೂ ಆಗುತ್ತೆ. ಈ ಹರಿಯ ನೀರಿಂದನೂ ಆಗುತ್ತೆ. ಯಥೇಚ್ಛವಾಗಿ ನಮ್ಮ ತುಂಗಭದ್ರಾ ನೀರು ಮತ್ತೆ ಈಗಾಗಲೇ ನಮ್ಮ ಕೃಷ್ಣಾ ನೀರು ಬಿಡ್ತಾ ಇರ್ತಾರೆ. ನಮ್ಮ ತುಂಗಭದ್ರಾ ಮತ್ತು ಕೃಷ್ಣಾ ನೀರಿಗೆ ಹೋಲಿಸಿದ್ರೆ ಕೃಷ್ಣಾ ನೀರಲ್ಲಿ ಸೌಳು ಜಾಸ್ತಿ ಇದೆ. ನೀರಿನಲ್ಲಿ ಇರ್ತಕ್ಕಂಥ ಸೌಳು ಜಾಸ್ತಿ ಇದೆ. ಆ ನೀರನ್ನ ನಾವು ನಮ್ಮ ಗದ್ದೆಗಳಿಗೆ ಬಿಡ್ತಾ ಹೋದ್ರೆ ಏನಾಗುತ್ತೆ ಅಂತಂದ್ರೆ, ಇದರಲ್ಲಿ ಬಿಳಿ ಬಿಳಿ, ನೀವು ರೈತರು ಹೇಳ್ತಾ ಇರ್ತಾರೆ ಬ್ಯಾಸಿಗೆಯಲ್ಲಿ ಬಿಳಿ ಬಿಳಿ ಆಗ್ತಾ ಇದೆ ಸರ್ ಅಂತ. ಇದು ಯಾಕಾಗುತ್ತೆ ಅಂತಂದ್ರೆ, ಇದರಲ್ಲಿರ್ತಕ್ಕಂಥ ಉಪ್ಪು ಮೇಲ್ಗಡೆ ತೇಲುತ್ತೆ.
ಹಾಗಾಗಿ ರೈತರು ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಸುಧಾರಣೆ ನಾವು ಮಾಡ್ಬೇಕು ಅಂತಂದ್ರೆ ಇದಕ್ಕೆ ಅಡ್ಡಲಾಗಿ ಬಸಿಗಾಲುಗಳನ್ನ ಹಾಕ್ಬೇಕಾಗುತ್ತೆ. ಬಸಿಗಾಲುವೆಗಳನ್ನ ಹಾಕ್ಬೇಕಾಗುತ್ತೆ. ಈ ಬಸಿಗಾಲುಗಳನ್ನ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಅಥವಾ ನಮ್ಮ ಜಮೀನಲ್ಲಿ ಇರ್ತಕ್ಕಂಥ ನೀರಿನ ಮಟ್ಟ ಕಡಿಮೆ ಆಗುತ್ತೆ. ಈ ನೀರಿನ ಮಟ್ಟ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಸೌಳಿನ ಅಂಶ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದು ರೈತರು ಏನ್ ಮಾಡ್ಬೋದು ಅಂತಂದ್ರೆ ಈಗಾಗ್ಲೇ ನೋಡ್ದಂಗೆ ಇಲ್ಲಿ ನಮ್ಮಲ್ಲೆಲ್ಲ ಬಸಿ ಪೈಪ್ಗಳಿದಾವೆ, ಇವಕ್ಕೆಲ್ಲ ಸೌಳು ಪೈಪ್ ಅಂತ ಹೇಳ್ತಾರೆ. ಈ ಸೌಳು ಪೈಪ್ಗಳನ್ನು ಕೂಡ ನೀವು ಹಾಕೋದ್ರಿಂದ ನಿಮ್ಮ ಭೂಮಿಯನ್ನ ಸುಧಾರಣೆ ಮಾಡಬಹುದು. ಇದ್ರ ಜೊತೆಯಲ್ಲಿ ಏನು ಅಂತಂದ್ರೆ ಈಗಾಗಲೇ ನಮ್ಮ ಹಳ್ಳಗಳಿದ್ರೆ ನಾಲೆಗಳಿದ್ರೆ ಅವನ್ನ ನಾವು ಕ್ಲೀನ್ ಮಾಡ್ತಾ ಪ್ರತಿ ವರ್ಷ ಕ್ಲೀನ್ ಮಾಡ್ಬೇಕು. ನಿಮ್ಮ ಭೂಮಿಯಿಂದ ಅಟ್ಲೀಸ್ಟ್ 3 ರಿಂದ 3.5 ಅಡಿ ಕೆಳಗಡೆ ಇರಬೇಕು ಹಳ್ಳಗಳು ಅಥವಾ ನಾಲೆಗಳು. ಈ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಸೌಳಿನ ಅಂಶ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದ್ ಏನ್ ಮಾಡ್ಬೋದು ಅಂತಂದ್ರೆ ರೈತರು ಈಗ ಮಳೆಗಾಲದಲ್ಲಿ ನಾವು ಯಥೇಚ್ಛವಾಗಿ ಮಳೆ ಬರೋ ಟೈಮ್ ನಲ್ಲಿ ನಿಮ್ ಗದ್ದೆಯಲ್ಲಿ ನೀರನ್ನ ಹಿಡ್ಕೊಂಡು ಶೇಖರಣೆ ಮಾಡ್ಕೊಂಡು ಮರುದಿನ ನೀವು ಬಿಡೋದ್ರಿಂದ ಏನಾಗುತ್ತೆ, ಇಲ್ಲಿ ಈಗಾಗಲೇ ಸ್ಟೋರ್ ಆಗಿರ್ತಕ್ಕಂಥ ಏನ್ ಸೌಳಿನಾಂಶ ಏನು ಉಪ್ಪಿನಂಶ ಇದೆಯಲ್ಲ ಅದು ಹೊರಗಡೆ ಹೋಗುತ್ತೆ. ಆ ರೀತಿ ತಾವು ಮಾಡ್ಬೋದು. ಅದಲ್ಲದೆ ಏನು ಅಂತಂದ್ರೆ ಈಗ ಹೆಚ್ಚು ರೈತರು ಹಳ್ಳದ ನೀರನ್ನು ಉಪಯೋಗಿಸಿ ಗದ್ದೆ ಮಾಡ್ತಿರ್ತಾರೆ. ಅಂತವ್ರು ಏನ್ ಮಾಡ್ಬೋದು ಅಂತಂದ್ರೆ ಈಗ 30 ದಿನದ ಸಸಿ ಹಾಕ್ತಾರೆ. 30 ದಿನಕ್ಕಿಂತ 40 ದಿನದ ಸಸಿಗಳನ್ನ ಹಾಕೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಿಮಗೆ ಬೆಳೆಗೆ ತಡ್ಕೊಳ್ಳೋಂತ ಶಕ್ತಿ ಇರುತ್ತೆ. ಅಂದ್ರೆ ಇವಾಗ 40 ರಿಂದ 45 ದಿನ 50 ದಿನದ ಸಸಿನ ನಾವು ನಾಟಿ ಮಾಡಿದ್ರೆ ಇಳುವರಿ ಕಡಿಮೆ ಆಗುತ್ತೆ, ಅಂದ್ರೆ ಬ್ರಾಂಚಸ್ ಬರಲ್ಲ ಅಂತ ಒಂದು ನಂಬಿಕೆ ಇದೆ. ನಿಮಗೆ ಏನಿದೆ ಅಂದ್ರೆ ನಮ್ಮ ಸಂಶೋಧನೆ ಪ್ರಕಾರ ಈಗ 30 ದಿನದ ಸಸಿ ಕೂಡ ನಾವು ಹಾಕಿದೇವಿ ಸೌಳು ಜಮೀನಲ್ಲಿ, 40 ದಿನದ ಸಸಿ ಕೂಡ ಹಾಕಿದೇವಿ. ಈಗ ಏನಾಗುತ್ತೆ ಅಂತಂದ್ರೆ 30 ದಿನದ ಸಸಿಗೆ ಈ ಸೌಳಿನ ಅಂಶ ತಡ್ಕೊಳಕ್ ಇನ್ನು ಶಕ್ತಿ ಕಡಿಮೆ ಇರುತ್ತೆ. ಹಾಗಾಗಿ ನೀವು 35 ಮಾಡ್ಕೊಳ್ಳಿ ಅಥವಾ 40 ದಿನದವರೆಗೆ ನೀವು ಹಚ್ಚಬಹುದು. 45 ನಂತರ ನೀವು ಮಾಡಿದ್ರೆ ನೀವು ಹೇಳಿದಂಗೆ ಬ್ರಾಂಚಸ್ ಕಡಿಮೆ ಆಗ್ತದೆ. 40 ದಿನದವರೆಗೆ ಏನು ತೊಂದರೆ ಆಗೋದಿಲ್ಲ. ಇದು ಒಂದು ರೈತರು ಮಾಡ್ತಕ್ಕಂಥ. ಆಮೇಲೆ ನಮ್ಮ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಸರ್, ತುಂಬಾ 40 ದಿನ 45 ದಿನ ಏನಾದ್ರು ಸಸಿ ಬೆಳೆಸಿದ ಮೇಲೆ ನಾಟಿ ಮಾಡಕ್ ಹೋದ್ರೆ ಈ ಲೇಬರ್ಗಳು ಅಂದ್ರೆ ದಿಂಡು ಬಲಿತಿರುತ್ತೆ ಅಂತ ಹೇಳ್ತಾರೆ, ಸ್ಟೆಮ್ ಬಲ್ತಿರುತ್ತಲ್ಲ, ಅವಾಗ 1-2 ಕಡ್ಡಿ ಮಾತ್ರ ಹಾಕ್ತಾರೆ. ಸಣ್ಣ ಒಂದು ಸಸಿ ಇತ್ತಂತಂದ್ರೆ ಆಲ್ಮೋಸ್ಟ್ ಅಲ್ಲಿ 1 ತಿಂಗಳ ಒಳಗಡೆ ಸಸಿ ಇತ್ತಂದ್ರೆ ಒಂದು 5-6 ಕಡ್ಡಿಗಳನ್ನ ಹಾಕ್ತಾರೆ. ಅವಾಗ ಬ್ರಾಂಚಸ್ ಜಾಸ್ತಿ ಅಂದ್ರೆ ಪಂಗಲ್ ಹೊಡಿತದ, ಪಂಟೆ ಹೊಡಿತದ ಅಂತ ಹೇಳ್ತಾರೆ ನಮ್ಮ ಕಡೆ ಲೋಕಲ್ ಭಾಷೆಯಲ್ಲಿ. ಸೊ ಅದರಿಂದ ಮರಿಗಳು ಜಾಸ್ತಿ ಆಗಿ ಇಳುವರಿ ಜಾಸ್ತಿ ಆಗುತ್ತೆ ಅಂತ ಕೇಳಿದೀನಿ. ಇಳುವರಿ ಜಾಸ್ತಿ ಆಗುತ್ತೆ ಅಂತ ನೀವ್ ಹೇಳ್ತೀರಿ. ಯಾಕೆ ಅಂತಂದ್ರೆ ಒಂದು ಏನು ಅಂತಂದ್ರೆ ನಿಮಗೆ ಯಾಸ್ ಎ ಹೋಲ್ ಫೀಲ್ಡ್ ಅಂತ ತಗೊಂಡಾಗ ನಿಮ್ಗೆ ಇಳುವರಿ ಕಡಿಮೆ ಆಗುತ್ತೆ. ನಿಮಗೆ ಬ್ರಾಂಚಸ್ ನೀವು ಒಂದೊಂದು ಬ್ರಾಂಚಸ್ ನೀವು ಲೆಕ್ಕ ಹಾಕ್ತಿರಿ. ಏನಂತಂದ್ರೆ ನೀವು 40 ದಿನದ ಸಸಿನೇ ಇನ್ನು 5 ದಿನ 6 ದಿನ 35 ಕೂಡ ನೀವು ಮಾಡ್ಬೋದು. 35 ಇನ್ನು 10 ದಿನ ಜಾಸ್ತಿ ಆಗಿರುತ್ತೆ ಅಷ್ಟೇ. ಅವನು 3-4 ಮರಿಗಳನ್ನ ಹಾಕೋದ್ರಿಂದ ನಿಮಗೆ ಉದ್ದೇಶ ಇಷ್ಟೇ, ನಿಮಗೆ ಸಸಿ ವಯಸ್ಸಾದಂಗೆ ದೊಡ್ಡವಾದಂಗೆ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಸೌಳು ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾವ. ಹಾಗಾಗಿ ನಾವು 40 ದಿನದವರೆಗೆ ನೀವು ಸಸಿಗಳನ್ನ ಹಾಕ್ಬಹುದು ಅಂತ ನಾವು ರೆಕಮೆಂಡೇಶನ್ ಮಾಡ್ತೀವಿ. ಹಾಗಾಗಿ ರೈತರು ಏನು ಅಂತಂದ್ರೆ ಬಸಿಗಾಲುಗಳ ಮುಖಾಂತರ ಇವೆಲ್ಲ ಪ್ರಾಕ್ಟೀಸ್ ಗಳನ್ನ ನೀವು ಮಾಡಿದ್ರೆ ನಿಮ್ದು ಸೌಳಿನ ಅಂಶವನ್ನ ನಾವು ಕಡಿಮೆ ಮಾಡಬಹುದು. ಅದೊಂದನೇ ನೋಡಿ, ಈ ಕಡೆ ಇದೆ ಇನ್ನೊಂದು ಕರ್ಲು ಅಂತ ಹೇಳ್ತಾರೆ. ನಾವು ಉದಾಹರಣೆಗೆ ಈ ಸೌಳು ಭೂಮಿಯನ್ನ ನಾವು ಬಸಿಗಾಲುವೆಗಳಿಂದ ನಾವು ಏನಾದ್ರೂ ಸುಧಾರಿಸಲಿಲ್ಲ ಅಂತಂದ್ರೆ ಮುಂದೊಂದ್ ದಿನ ನಿಮ್ಮ ಭೂಮಿಗಳು ಕರ್ಲ್ ಆಗ್ತವೆ. ಈ ಕರ್ಲ್ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇದು ಒಂಥರ ಸುಗರ್ ಇದ್ದಂಗೆ, ನೀವು ಕೊನೆವರೆಗೂ ಕೂಡ ನೀವು ಟ್ಯಾಬ್ಲೆಟ್ಸ್ ತಗೋಬೇಕು ಅದೇ ತರ. ಹಾಗಾಗಿ ಏನು ಅಂತಂದ್ರೆ ಈ ಕರ್ಲಿನ ಅಂಶವನ್ನ ನಾವು ಕಡಿಮೆ ಮಾಡ್ಬೇಕಂತಂದ್ರೆ ಇದಕ್ಕೆ ಜಿಪ್ಸಮ್ ಅಂತ ಹೇಳ್ತಾರೆ. ಜಿಪ್ಸಮ್ ಅಂತ ಹೇಳ್ತಾರೆ. ಜಿಪ್ಸಮ್ ಅಂದ್ರೆ ಏನಪ್ಪಾ ಅಂತಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಹೇಳ್ತಾರೆ. ಇದಕ್ಕೆ ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಹೇಳ್ತಾರೆ. ಈ ಕ್ಯಾಲ್ಸಿಯಂ ಸಲ್ಫೇಟ್ ಅನ್ನ ನಾವು ಹಾಕೋದ್ರಿಂದ ಈ ಕರ್ಲಿನ ಅಂಶದಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಸೋಡಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ, ಸೋಡಿಯಂ ಅಂಶ ಜಾಸ್ತಿ ಇರುತ್ತೆ. ಈ ಜಿಪ್ಸಮ್ ಹಾಕೋದ್ರಿಂದ ಏನಾಗುತ್ತೆ, ಆ ಸೋಡಿಯಂ ಅನ್ನ ನಾವು ಹೊರಗಡೆ ತೆಗ್ದಂಗ ಆಗುತ್ತೆ. ಹಾಗಾಗಿ ಏನು ಅಂತಂದ್ರೆ ಈ ಜಿಪ್ಸಮ್ ಅನ್ನ ಹಾಕ್ಬೇಕು. ಈ ಜಿಪ್ಸಮ್ ಅನ್ನ ಹಾಕ್ಬೇಕಿದ್ರು ಕೂಡ ನಾವು ಹಲವಾರು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಈ ಜಿಪ್ಸಮ್ ಯಾವ ಟೈಮ್ ಅಲ್ಲಿ ಹಾಕ್ಬೇಕು ಸರ್? ನೀವು ಜಿಪ್ಸಮ್ ಅನ್ನ ಹಾಕ್ಬೇಕು ಅಂತಂದ್ರೆ ನೀವು ಉದಾಹರಣೆಗೆ ಏನು ಅಂತಂದ್ರೆ ನಮಗೆ ಆಗಸ್ಟ್ ತಿಂಗಳಲ್ಲಿ ಗದ್ದೆ ರೈತರು ಸ್ಟಾರ್ಟ್ ಮಾಡ್ತಾರೆ. ನೀವು ಜುಲೈ ತಿಂಗಳಾಗ ಮಳೆ ಬಂದಾಗ ಹಸಿ ಇರ್ಬೇಕು. ಹಸಿ ಇದ್ದಾಗ ಏನು ಅಂತಂದ್ರೆ ನೀವು ಜಿಪ್ಸಮ್ ಅನ್ನ ಚೆಲ್ಬೇಕು. ಆದ್ರೆ ನಾನು ಹೇಳ್ತಾ ಇರೋದು ಬರೀ ಕರ್ಲ್ ಮಣ್ಣಿಗೆ ಮಾತ್ರ. ಇದು ಮಣ್ಣಿನ ಪರೀಕ್ಷೆ ಮಾಡ್ದೇನೆ ಜಿಪ್ಸಮ್ ಸೌಳು ಭೂಮಿಗೆ ಹಾಕಬಾರ್ದು. ಬಹಳಷ್ಟು ರೈತರು ಇದು ದೊಡ್ಡ ತಪ್ಪು ಮಾಡ್ತಾ ಇದಾರೆ. ಜಿಪ್ಸಮ್ ಅನ್ನು ಎಲ್ಲಾ ಕಡೆ ಹಾಕ್ಬಾರ್ದು. ಇದು ಹಾಕೋದ್ರಿಂದ ಇನ್ನು ತೊಂದರೆ ಆಗುತ್ತೆ. ಹಾಗಾಗಿ ರೈತರು ಏನು ಅಂತಂದ್ರೆ ನೀವು ನಿಮ್ಮ ಹೊಲದ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು. ಮಣ್ಣಿನ ಪರೀಕ್ಷೆಗೆ ಅನುಗುಣವಾಗಿ
ನಿಮ್ಮ ಜಮೀನು ಕರ್ಲು ಅಂತ ದೃಢಪಟ್ರೆ ಮಾತ್ರ ನೀವು ಜಿಪ್ಸಮ್ ಅನ್ನ ಹಾಕಬೇಕು. ಒಳ್ಳೆ ಮಾಹಿತಿ ಸರ್, ಒಳ್ಳೆ ಮಾಹಿತಿ. ಇಲ್ಲದಿದ್ರೆ ದಯವಿಟ್ಟು ತಮ್ಮ ಸೌಳು ಮಣ್ಣಿಗೆ ಜಿಪ್ಸಮ್ ಅನ್ನ ಹಾಕಬಾರ್ದು. ಈ ಸೌಳು ಮಣ್ಣಿಗೆ ನೀವು ಜಿಪ್ಸಮ್ ಹಾಕಿದ್ರೆ ಇನ್ನೂ ನಿಮ್ದು ಜಾಸ್ತಿ ಆಗುತ್ತೆ, ಸೌಳು ಜಾಸ್ತಿ ಆಗುತ್ತೆ. ಹಾಗಾಗಿ ರೈತರು ನೀವು ಮಣ್ಣನ್ನು ಪರೀಕ್ಷೆ ಮಾಡದೇನೆ ಜಿಪ್ಸಮ್ ಅನ್ನ ಹಾಕ್ಲೇಬಾರದು. ಹಾಗಾಗಿ ಏನು ಅಂತಂದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಹಳಷ್ಟು ಬ್ರಾಂಚ್ಗಳಿದಾವೆ, ಅಲ್ಲೆಲ್ಲ ನಿಮ್ಮ ಮಣ್ಣಿನ ಪರೀಕ್ಷೆ ಮಾಡ್ತಾರೆ. ಹಾಗಾಗಿ ತಾವು ರೈತರು ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬಂದು ಮಣ್ಣನ್ನು ಪರೀಕ್ಷೆ ಮಾಡಿಸ್ಕೊಂಡು ಮಣ್ಣಿನ ಪರೀಕ್ಷೆ ಆಧಾರದ ಮೇಲ್ಗಡೆ ನೀವು ಜಿಪ್ಸಮ್ ಪರೀಕ್ಷೆ ಅಂದ್ರೆ ಯಾವ ತರ ಸರ್ ಮಾಡ್ಬೇಕು? ಅದಕ್ಕೆ ಏನಾದ್ರು ಫೀಸ್ ಇರುತ್ತಾ ಅಥವಾ? ನಮ್ಮಲ್ಲಿ ಫೀಸ್ ಇರುತ್ತೆ. ಈಗಾಗಲೇ ಅದು ಬಹುಶಃ 200 ರೂಪಾಯಿ 300 ರೂಪಾಯಿ ಇದೆ. ಅದು ಒಂದೊಂದು ಪ್ಯಾರಾಮೀಟರ್ಸ್ ಕೂಡ ಇದೆ. ರೈತರು ತಾವು ಸೌಳಿತ್ತಂತಂದ್ರೆ ನಿಮ್ಗೆ ನಾವು pH ಮತ್ತು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಮಾಡ್ತಾರೆ, ಮತ್ತು NPK, ಸೋಡಿಯಂ, ರಸಾಯನಿಕ, ರಂಜಕ, ಪೊಟ್ಯಾಷಿಯಂ ಇವೆಲ್ಲ ಕಂಟೆಂಟ್ ಗಳನ್ನ ತಾವಿಗೆ ಮಾಡ್ಕೊಡ್ತಾರೆ. ರೈತರು ತಾವು ಇದನ್ನ ಸದ್ಬಳಕೆ ಮಾಡ್ಕೋಬೇಕು. ಮತ್ತೆ ನಮಗೆ ನೀವು ಕೊಟ್ಟು ಹೋದ್ಮೇಲೆ 10 ರಿಂದ 15 ದಿವಸದ ನಂತರ ನಾವು ಪರೀಕ್ಷೆ ಮಾಡಿ ನಿಮಗೆ ಮಾಹಿತಿಯನ್ನ ನಾವು ತಿಳಿಸ್ತೀವಿ. ಈ ಮಣ್ಣು ಪರೀಕ್ಷೆಗೆ ಮಣ್ಣನ್ನ ಯಾವ ರೀತಿ ತರಬೇಕು ಸರ್ ರೈತರು? ಈಗ ಮಣ್ಣನ್ನ ಯಾವ ರೀತಿ ತಗೋಬೇಕಂತಂದ್ರೆ ನಾವು ಮಣ್ಣನ್ನ 1 ಅಡಿ ಕೆಳಗಡೆ ತೆಗಿಬೇಕಾಗತ್ತೆ. ವಿ ಶೇಪ್ ತೆಗಿಬೇಕಾಗುತ್ತೆ. ವಿ ಶೇಪ್ ತೆಗೆದ್ಬಿಟ್ಟು ಆ ಪ್ರತಿಯೊಂದು ಹಂತದಲ್ಲಿ ಇರ್ತಕ್ಕಂಥ ಮಣ್ಣನ್ನ ಹಾಕೊಂಡು ತಗೊಂಡು ಒಂದು ಇದರಲ್ಲಿ ಒಂದು ಚೀಲದ ಮೇಲ್ಗಡೆ ಹಾಕೊಂಡು ಚೌಕಾಕಾರದಲ್ಲಿ ಹಾಕೊಂಡು ಈ ಪ್ಲಸ್ ಗೆರೆಗಳನ್ನ ಹಾಕ್ಬೇಕಾಗತ್ತೆ. ಪ್ಲಸ್ ಗೆರೆ ಹಾಕಿ 2 ವಿರುದ್ಧ ದಿಕ್ಕದಲ್ಲಿ ಇರ್ತಕ್ಕಂಥ ಮಣ್ಣನ್ನ ತೆಗೆದು ಹಾಕ್ಬೇಕು. ತದನಂತರ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಮತ್ತೊಮ್ಮೆ ಮಣ್ಣನ್ನ ಹರಡಿ ಮತ್ತೊಂದು ಪ್ಲಸ್ ಮಾರ್ಕ್ ಹಾಕಿ ಅದ್ರ ವಿರುದ್ಧ ದಿಕ್ಕಲ್ಲಿ ಇರ್ತಕ್ಕಂಥ ಮಣ್ಣನ್ನ ತೆಗಿಬೇಕು. ಬಂದಂತ ಮಣ್ಣು 1/2 kg ಮಣ್ಣನ್ನ ನಮ್ಮ ಸಂಶೋಧನಾ ಕೇಂದ್ರಕ್ಕೆ ನೀವು ಕಳಿಸಿದ್ರೆ ನೀವು ಖುದ್ದಾಗಿ ಬಂದು ಕೊಟ್ಟು ಹೋದ್ರೆ ನಾವು ಅದನ್ನ ಪರೀಕ್ಷೆ ಮಾಡಿ ಆ ಮಣ್ಣಿನಲ್ಲಿ ಇರ್ತಕ್ಕಂಥ ಮಿನಿಮಮ್ ಕ್ವಾಂಟಿಟಿ ಎಷ್ಟು ತರಬೇಕಾಗುತ್ತೆ? 1/2 kg ಆದ್ರೆ ಸಾಕು. ಹಾಗಾಗಿ ಆಮೇಲೆ ಇನ್ನೂ ಒಂದು ರೈತ ಏನ್ ಮಾಡ್ತಾರೆ ಅಂತಂದ್ರೆ ಈಗ ಬೋರ್ವೆಲ್ ನೀರು ಯೂಸ್ ಮಾಡ್ತಾರೆ. ಹೌದು. ಹಾಗಾಗಿ ರೈತರು ಏನ್ ಮಾಡ್ಬೋದು ಅಂತಂದ್ರೆ ತಮ್ಮ ಬೋರನ್ನ ಸ್ಟಾರ್ಟ್ ಮಾಡಿ 1/2 ಗಂಟೆ ನಂತರ ಆ ನೀರನ್ನ ತಗೊಂಡು 24 ಗಂಟೆಗಳ ಒಳಗಡೆನೆ ನಮ್ಮ ಸಂಶೋಧನೆ ಕೇಂದ್ರಕ್ಕೆ ತಗೊಂಡು ಬಂದು ಕೊಟ್ರೆ ನಾವೆಲ್ಲ ಅದನ್ನ ಪರೀಕ್ಷೆ ಮಾಡಿ ವಾಟರ್ ಟೆಸ್ಟ್ ಮಾಡಿ ಅದರ ಸೌಳಿನ ಅಂಶವನ್ನ ಪರೀಕ್ಷೆ ಮಾಡಿ ಎಷ್ಟು ದಿನದಲ್ಲಿ ಸಿಗುತ್ತೆ ಸರ್ ನಮಗೆ ರಿಸಲ್ಟ್? ನಮಗೆ 10 ರಿಂದ 15 ದಿವಸ ಆಗುತ್ತೆ. ಏನು ಮಣ್ಣು ಟೆಸ್ಟ್? ಮಣ್ಣು ಪರೀಕ್ಷೆ ಮತ್ತು ನೀರಿನ ಪರೀಕ್ಷೆ 15 ದಿನ. 10 ರಿಂದ 15 ದಿವಸ ನೀವು ಟೈಮ್ ಕೊಡಬೇಕಾಗತ್ತೆ. ನಿಮ್ಮ ಫೋನ್ ನಂಬರ್ ನಮೂದಿಸಿ ಹೋಗಿರಿ. ನಮ್ಮ ಪರೀಕ್ಷೆ ಆದ್ಮೇಲೆ ನಾವೇ ನಿಮಗೆ ಫೋನ್ ಮಾಡಿ ತಾವು ಬಂದು ತಗೊಂಡು ಅದಕ್ಕೆ ಅಧಿಕೃತವಾದ ಮಾಹಿತಿನೂ ಕೂಡ ಕೊಟ್ಟಿರ್ತೇವೆ. ಇದಕ್ಕೆ ನೀವು ಏನೇನೆಲ್ಲ ಶಿಫಾರಸ್ ಕೂಡ ಮಾಡಿರ್ತೇವೆ, ಅದ್ರ ಪ್ರಕಾರ ರೈತರು ತಾವು ಫಾಲೋ ಮಾಡಬಹುದು. ಈಗ ಇದಕ್ಕೇನು ನೀವು ಜಿಪ್ಸಮ್ ಹಾಕ್ಬೇಕಂತ ಹೇಳಿದ್ರಲ್ಲ ಸರ್, ಎಷ್ಟು ಎಕರೆಗೆ ಎಷ್ಟು ಹಾಕ್ಬೇಕಾಗತ್ತೆ ಸರ್? ಇದನ್ನ ಟೆಸ್ಟ್ ಮಾಡದೇನೆ ಹೇಳಕ್ ಆಗತ್ತೆ. ಅಲ್ಲಲ್ಲ ಸರ್, ಈ ಟೆಸ್ಟ್ ಮಾಡಿದ್ಮೇಲೆ ರಿಸಲ್ಟ್ ಬಂತು, ಅದನ್ನ ಆ ಮಣ್ಣಿನ ಪರೀಕ್ಷೆಗೆ ಅನುಗುಣವಾಗಿ ಅದರಲ್ಲಿ ಸೋಡಿಯಂ ಕಂಟೆಂಟ್ ಎಷ್ಟಿದೆ ಅಂತ ಅದನ್ನ ನೋಡ್ಕೊಂಡ ಮೇಲೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಟೆಸ್ಟ್ ರಿಪೋರ್ಟ್ ಮೇಲೆ ಕೆಜಿ ಬಳಸಿ ಅಂತ ಶಿಫಾರಸ್ ಆಗಾಗಲೇ ಅದರಲ್ಲೇ ಹಾಕಿರುತ್ತೆ. ಹಾಗಾಗಿ ಇದರದ ಮಾನದಂಡ ಇದ್ರ ಮೇಲೆ ನಿಂತ್ಕೊಂಡಿರುತ್ತೆ, ಆ ಟೆಸ್ಟ್ ಮೇಲೆ ನಿಂತ್ಕೊಂಡಿರುತ್ತೆ. ಇವಾಗ ಸರ್ ಭತ್ತ ಅಂತಂದ್ಮೇಲೆ ನೀವು ಹೇಳಿದ್ರಿ ಯಾವ್ದೋ ತುಂಗಭದ್ರಾ ನದಿಲಿ, ಕೃಷ್ಣಾ ನದಿಲಿ ಕೂಡ ನಿಮ್ಗೆ ನೀರಿನಲ್ಲಿ ಸೌಳಿನ ಅಂಶ ಇದೆ ಅಂತ ಹೇಳ್ತಾ ಇದ್ವಿ. ಓಕೆ, ಇವಾಗ ಭತ್ತಕ್ಕೆ 120 ದಿನದ ಬೆಳೆ ಸರ್ ಅದು. ಕಂಪ್ಲೀಟ್ ಡೇ 1 ಇಂದ ಹಿಡಿದು ಎಂಡ್ ತನಕ ನಾವು ತೇವಾಂಶನ ಮೇಂಟೈನ್ ಮಾಡ್ತೀವಿ, ಇವನ್ ನೀರ್ ಕೂಡ ಮೇಂಟೈನ್ ಮಾಡ್ತೀವಿ. ಹಾಗಾಗಿ ಮಣ್ಣು ಯಾವ ತರ ಹಾಳಾಗೋ ಚಾನ್ಸಸ್ ಇರುತ್ತೆ ಸರ್? ಈಗಾಗಲೇ ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಸೌಳು ಕಡಿಮೆ ಇದೆ ನೀರಲ್ಲಿ, ಆದ್ರೆ ನಾವು ಬಳಸ್ತಕ್ಕಂತ ನೀರ್ ಜಾಸ್ತಿ ಇದೆ. ನೀರ್ ಜಾಸ್ತಿ ಇದೆ. ನಿಮಗೆ ಬಳಸ್ತಕ್ಕಂತ ನೀರ್ ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ 120 ಸೆಂಟಿಮೀಟರ್ ಮಾತ್ರ ನೀರ್ ಬಿಡ್ಬೇಕಂತ ಇದೆ ಭತ್ತಕ್ಕೆ. ಅಂದ್ರೆ ಭತ್ತ ಸಸಿ ಮಿಡಿ ಹಚ್ಚಿಂದ ಹಿಡಿದು ಕೊಯ್ಯವರೆಗೆ ಇರ್ತಕ್ಕಂತ ನೀರಿನ ಲೆಕ್ಕ. ಆದ್ರೆ ರೈತರು 120ಗಿಂತ ಜಾಸ್ತಿ ಹೋಗ್ತಾರೆ. ಈವನ್ ನಾವು 120 ಸೆಂಟಿಮೀಟರ್ ನಾವು ನೀರ್ ಬಿಟ್ರೆ ಮತ್ತ ನಮ್ಮ ಇರ್ತಕ್ಕಂತ ನೀರಲ್ಲಿ ಇರ್ತಕ್ಕಂಥ ಸೌಳು, ನೀರಾವರಿಗೆ ಮಾಡ್ತಕ್ಕಂಥ ಸೌಳನ್ನ 2 ಕಾನ್ಸಂಟ್ರೇಷನ್ ಲೆಕ್ಕ ಹಾಕೊಂಡ್ರೆ ನಾವು ಈಗ ಇರ್ತಕ್ಕಂತ ನಮ್ಮ ತುಂಗಭದ್ರಾ ನೀರ್ಗೆ ನಾವು ಕಾಲುವೆ ನೀರನ್ನ ಉಪಯೋಗಿಸ್ತಾ ಇದ್ದೇವೆ ಅಂತಂದ್ರೆ ಸುಮಾರು ನಾವು 600 kg ಅಷ್ಟು ಸಾಲ್ಟ್ ಪ್ರತಿ ವರ್ಷ ನಮ್ಮ ಭತ್ತದ ಗದ್ದೆಗೆ ಹಾಕ್ತಾ ಇದ್ದೇವೆ. 600 kg ಅಷ್ಟು ಉಪ್ಪನ್ನು. ಹಾಗಾಗಿ ರೈತರು ಏನಂತಂದ್ರೆ ನೀರನ್ನ ಯಥೇಚ್ಛವಾಗಿ ಹರಿಸೋದ್ರಿಂದನೂ ಕೂಡ ಉಪ್ಪು ಜಾಸ್ತಿ ಇದಾಗುತ್ತೆ. ಸರ್, ಇವಾಗ ನಾವು ಮಣ್ಣನ್ನ ಫಲವತ್ತತೆಯಾಗಿ ಇಟ್ಕೋಬೇಕು ಅಂತಂದ್ರೆ ಏನೇನ್ ದಾರಿಗಳು ಸರ್? ಒಂದು ಏನು ಅಂತಂದ್ರೆ ನೀರನ್ನ ಕಡಿಮೆ ಬಿಡ್ಬೇಕು, ನಮ್ಮ ಭೂಮಿಗೆ ಬಳಸೋ ನೀರನ್ನ ಕಡಿಮೆ ಮಾಡ್ಬೇಕು. ಎರಡನೇದು ಏನು ಅಂತಂದ್ರೆ ನೀವು ಒಂದು ಬೆಳೆ ಸ್ಕಿಪ್ ಮಾಡಿ ಅಂತ ಹೇಳ್ತೇವೆ ನಾವು ರೈತರಿಗೆ. ಒಂದು ಬೆಳೆ ಸ್ಕಿಪ್ ಮಾಡಿ ಹಸಿರೆಲೆ ಗೊಬ್ಬರ
ಹಸಿರೆಲೆ ಡೆಂಚ, ಸೆಣಬು ಈ ತರ ಹಸಿರೆಲೆ ಗೊಬ್ಬರಗಳನ್ನು ಮಾಡಿ ಅದು ಹೂವು ಆಡುವ ಹಂತದಲ್ಲಿ ತಾವು ರೋಟೋವೇಟರ್ ಇಂದ ಮಣ್ಣಲ್ಲಿ ಸೇರಿಸ್ಬಿಡಿ ಅಂತ ಹೇಳ್ತೇವೆ. ಇದು ಮತ್ತು ಅದಲ್ಲದೆ ಏನು ಅಂತಂದ್ರೆ ಆದಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಿ ತಿಪ್ಪೆ ಗೊಬ್ಬರ ಮತ್ತು ಕುರಿ ಗೊಬ್ಬರ ಈ ತರ ಗೊಬ್ಬರಗಳನ್ನ ಸಾವಯವ ಗೊಬ್ಬರಗಳನ್ನ ಬಳಸೋದ್ರಿಂದ ನಾವು ನಮ್ಮ ಭೂಮಿಯ ಫಲವತ್ತತೆಯನ್ನ ಕಾಪಾಡಬಹುದು. ಈ ನಮ್ಮ ಭಾಗದ ರೈತರನ್ನ ನಾನು ಬಹಳಷ್ಟು ಜನ ನೋಡಿದ್ದೀನಿ. ಏನಂತಂದ್ರೆ ಈ ಹತ್ತಿ ಬೆಳೆ ಆಗಿರ್ಬೋದು, ಭತ್ತ ಆಗಿರ್ಬೋದು, ಅದನ್ನೆಲ್ಲ ರಾಶಿ ಆದ್ಮೇಲೆ ಕಣ ಆದ್ಮೇಲೆ ಸುಡುವಂತ ಒಂದು ಪದ್ಧತಿ ಇದೆ ಸರ್. ಬೆಂಕಿ ಹಚ್ಚುವಂತ ಪದ್ಧತಿ. ಅದರಿಂದ ಮಣ್ಣಿಗೆ ಏನ್ ಎಫೆಕ್ಟ್ ಇದೆ ಸರ್? ಈಗ ನಾವೆಲ್ಲ ರೈತರಿಗೆ ಬಹಳಷ್ಟು ರೈತರಿಗೆ ಹೇಳ್ತೇವೆ, ತಾವು ಗದ್ದೆ ಕೊಯ್ದ ಮೇಲೆ ಮಣ್ಣೆಲ್ಲ ಸುಡಬಾಡಿ, ಬೆಂಕಿ ಇಡಬಾಡ್ರಿ ಅಂತ ಹೇಳ್ತೀವಿ. ಅದು ಸುಡೋದ್ರಿಂದ ಏನಾಗುತ್ತೆ, ಅದರಲ್ಲಿ ಸಿಲಿಕಾನ್ ಕಂಟೆಂಟ್ ಇರ್ತಾ ಇರುತ್ತೆ. ಆ ಸಿಲಿಕಾನ್ ಕಂಟೆಂಟ್ ಏನು ಅಂತಂದ್ರೆ ಅದರಿಂದ ಭೂಮಿಗೆ ಸಹಾಯ ಆಗುತ್ತೆ. ನಾವು ಸುಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದು ಹೋಗುತ್ತೆ, ಸುಟ್ಟು ಹೋಗ್ತತಿ. ಮತ್ತ ಅದಲ್ಲದೆ ಏನು ಅಂತಂದ್ರೆ ಅದ್ರ ಭೂಮಿಯಲ್ಲಿ ಇರ್ತಕ್ಕಂಥ ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಸತ್ತು ಹೋಗ್ತವೆ. ಹಾಗಾಗಿ ರೈತರು ದಯವಿಟ್ಟು ಸುಡ್ದಂಗೆ ಅದನ್ನ ಮಣ್ಣು ಒಳಗಡೆನೆ ಮಿಕ್ಸ್ ಮಾಡ್ಬೇಕು ಅಂತ ದಯವಿಟ್ಟು ನಾವು ಕೇಳ್ಕೊತಾ ಇದ್ದೀವಿ. ನಾವು ಸುಮಾರು ಎಲ್ಲಾ ರೈತರಿಗೆ ಹೇಳ್ತೇವೆ, ಆದ್ರೂ ಕೂಡ ಕೇಳೋದಿಲ್ಲ. ದಯವಿಟ್ಟು ರೈತರು ಆತರ ಕ್ರಮಗಳನ್ನ ಮಾಡಬಾರ್ದು ಅಂತ ನಾವು ತಮ್ಮ ಹತ್ರ ಕೇಳ್ಕೊತಾ ಇದ್ದೀವಿ. ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ ಸರ್. ಕೊನೆಯದಾಗಿ ನಿಮ್ಮ 2026 ಕೃಷಿ ಮೇಳದಲ್ಲಿ ನೀವು ರೈತರಿಗೆ ಒಳ್ಳೆ ಸಂದೇಶ ಕೊಡೋದಾದ್ರೆ ಏನ್ ಹೇಳ್ತೀರಾ ಸರ್? ನಾನು ಈಗಾಗ್ಲೇ ಹೇಳೋದೇನಂತಂದ್ರೆ, ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಮತ್ತು ನಮ್ಮ ಕೃಷ್ಣ ಅಚ್ಚುಕಟ್ಟು ಪ್ರದೇಶದಲ್ಲಿ ಯಥೇಚ್ಛವಾಗಿ ನಾವು ನೀರನ್ನ ಬಳಕೆ ಮಾಡ್ತಾ ಇದ್ದೇವೆ ನಮ್ಮ ಕಪ್ಪು ಭೂಮಿಗೆ. ದಯವಿಟ್ಟು ಏನು ಅಂತಂದ್ರೆ ರೈತರು ಕಡಿಮೆ ನೀರನ್ನ ಬಳಸ್ಬೇಕು. ಯಾಕೆಂತಂದ್ರೆ ಈ ಭೂಮಿ ಏನು ಅಂತಂದ್ರೆ ನೀರಾವರಿಗೆ ಯೋಗ್ಯವಲ್ಲದ ಭೂಮಿ. ನೀವು ಕೃಷಿಯಲ್ಲಿ ಬಹಳಷ್ಟು ಬೆಳೆಬಹುದು, ನಮ್ಮ ಹಿರಿಯರೆಲ್ಲ ಬೆಳೆದಿದ್ದಾರೆ. ಹಾಗಾಗಿ ರೈತರು ಏನು ಅಂತಂದ್ರೆ ನೀರಿನ ಬಳಕೆಯನ್ನ ಮಿತ ಮಾಡ್ಕೊಳ್ಳಿ, ಮತ್ತೆ ಬಸಿಗಾಲುಗಳನ್ನ ತೆಗೆದುಕೊಳ್ಳಿ, ಮತ್ತೆ ಆಗಾಗ ನಿಮ್ಮ ಮಣ್ಣಿನ ಪರೀಕ್ಷೆ ಮತ್ತು ನೀರಿನ ಪರೀಕ್ಷೆ ಮಾಡಿಕೊಂಡು ನಿಮ್ಮ ಹೊಲದ ಫಲವತ್ತತೆಯನ್ನ ನೀವು ತಾವು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಎಲ್ಲ ರೈತರಿಗೆ ಒಂದ್ಸುತ್ತಾ ನನ್ನ 4 ಮಾತು ಮುಗಿಸ್ತೇನೆ. ತುಂಬಾ ಧನ್ಯವಾದಗಳು ಸರ್. ತುಂಬಾ ಉಪಯುಕ್ತವಾಗಿರುವಂತ ಮಾಹಿತಿ ಕೊಟ್ರಿ. ನಿಮ್ಗೂ ಕೂಡ ಆಲ್ ದ ಬೆಸ್ಟ್. ಅಂಡ್ ನಮ್ಮ ಎಲ್ಲಾ ರೈತರಿಗೂ ಕೂಡ 2026ರಲ್ಲಿ ಒಳ್ಳೆ ಮಳೆ ಬೆಳೆ ಬೆಳೆದು ಎಲ್ಲರೂ ಸಂತೋಷವಾಗಿರ್ಲಿ ಅಂತ ಕೇಳ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಿ ಅಂತ ಕೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.